ಒನ್ಸ್ ಅಗೇನ್ ಎಲ್ರಿಗೂ ವಿಕೆ ಗ್ರಾಮರ್ ಆ್ಯಂಡ್ ವೊಕ್ಯಾಬ್ಯುಲರಿ ಕ್ಲಾಸಸ್ಗೆ ಸ್ವಾಗತ. ಆ, ಗೆಳೆಯರೇ, ಇಲ್ಲಿವರೆಗೆ ನಾವು ಏನು ಮಾಡಿದೀವಪ್ಪ ಅಂದ್ರೆ ಪ್ರಿಪೋಸಿಷನಲ್ಲಿ ಸಮಸ್ಯೆ ಯಾವ್ಯಾವ ಆಕ್ಕವಲ್ಲ ಅದ್ರ ಬಗ್ಗೆ ಡೀಟೇಲ್ ಆಗಿ ಸ್ಟಡಿ ಮಾಡಿದ್ದೀವಿ. ಆದರೆ ಇನ್ನೂ ಬಹಳಷ್ಟು ಪ್ರಿಪೋಸಿಷನ್ಗಳು ಹಾಗೆ ಉಳಿತವೆ. ಆದರೂ ನಾನು ಏನು ಮಾಡಕತ್ತೀನಪ್ಪ, ಇವತ್ತು ಎರಡು ವಿಶೇಷವಾಗಿರ್ತಕ್ಕಂತಹ ಪ್ರಿಪೋಸಿಷನ್ ಬಗ್ಗೆ ಇವತ್ತಿನ ಒಂದು ವಿಡಿಯೋದೊಳಗಡೆ ನಿಮ್ಮ ಜೊತೆಗೆ ಹಂಚ್ಕೊಳ್ಳಿಕ್ಕೆ ಬರ್ತಾ ಇದ್ದೀನಿ. ಹಾಗೆ ಎಲ್ಲರೂ ಗಮನದಲ್ಲಿರಲಿ. ಏನಪ್ಪ ಅಂತಂದರೆ, ಸದ್ಯದಲ್ಲಿಯೇ GPSTR, PSTR ಹಾಗೂ HSTR ಕನ್ಫರ್ಮ್ ಆಗೋದವ. ಯಾರ್ಯಾರು D.Ed, B.Ed ಮುಗಿಸಿ ಆಮೇಲೆ TETನೂ ಕ್ಲಿಯರ್ ಮಾಡ್ಕೊಂಡು ಕೂತಿದ್ದೀರಲ್ಲ, ನೀವೆಲ್ಲರೂ ಇವತ್ತಿಂದನ ಪ್ಲ್ಯಾನ್ ಮಾಡಿಕೊಂಡು ಸರಿಯಾಗಿ ಓದಿದ್ರಪ್ಪ ಅಂತಂದರೆ ಏನಾಗತ್ತಪ್ಪ ಅಂತಂದರೆ ಅಪಾಯಿಂಟ್ಮೆಂಟಿಗೆ ಹೆಲ್ಪ್ಫುಲ್ ಆಗುತ್ತೆ. ಇಲ್ಲಪ್ಪ ಅಂತಂದರೆ ಏನಾಗುತ್ತೆ, ನಾಳೆ ನಿಮಗೆ ಟೈಮ್ ಶಾರ್ಟೇಜ್ ಬಿದ್ದರೂ ಬೀಳ್ಬೋದು. ಯಾಕಂದ್ರೆ ಭಾಳಷ್ಟು ದಿನ ಆತ್ರಿ ಕನ್ಫರ್ಮ್ ಮಾಡಿ, ಭಾಳ ದಿನ ಆಯ್ತು. ಇಲ್ಲಿ ತನಕ ಯಾವ ಕನ್ಫರ್ಮ್ ಇದ್ದಿರಲಿಲ್ಲ. ಈ ಕನ್ಫರ್ಮ್ ಮಾಡಿದ ನಂತರ ಪ್ರೊಸೀಜರ್ ಸ್ಪೀಡು ಆಗ್ಬೋದು. ಹಾಗೆ ಇಂಗ್ಲೀಷ್ ಒಳಗೆ ಜನರಲ್ ಇಂಗ್ಲೀಷ್ ಎಷ್ಟು ಇರ್ತತಿ ಅನ್ನೋದನ್ನು ಒಂದು ಇಷ್ಟರಾಗ ಒಂದು 7-8 ಪಾಯಿಂಟ್ ಕೊಟ್ಟಿರ್ತಾರೆ. ಅಷ್ಟು ಪಾಯಿಂಟ್ದೊಳಗೆ ನಾವೇನು ಮಾಡ್ತೀವಪ್ಪ ಅಂದ್ರೆ ಇಷ್ಟ ಐತಿ ಬಿಡಂತೀವಿ. ಆದ್ರೆ ಇಂಗ್ಲೀಷ್ ತಿಳ್ಕೊಂಡಷ್ಟು ಗ್ರಾಮರ ಭಾಳ ಕಡಿಮೆ ಅಂತೂ ಇಲ್ಲ, ತಲೆಯಾಗಿರಲಿ. ಯಾಕಪ್ಪ ಅಂತಾರೆ, ಸುಮಾರಾಗಿ ನೀವು ಏನೂ ಇಲ್ಲಪ್ಪ ಅಂತಂದರೆ ಒಂದು ದಿನಕ್ಕೆ 8ರಿಂದ 10 ಗಂಟೆ ಅಭ್ಯಾಸ ಮಾಡಿದಾಗ ಮಾತ್ರ ಗ್ರಾಮರ್ಕ್ಕೆ ಮಿನಿಮಮ್ ಅಂದರೂ 20ರಿಂದ 25 ದಿನ ಬೇಕು ರೀ. ದಿನಕ್ಕೆ 8ರಿಂದ 10 ಗಂಟೆ ಅಭ್ಯಾಸ ಮಾಡಿದಾಗ ಅಷ್ಟು ವಾಸ್ಟಾಗಿರ್ತಕ್ಕಂಥ ಗ್ರಾಮರ್ ಅದ. ಆದರೂ ಕೂಡ ನಾವೇನು ಮಾಡೋಣಪ್ಪ ಅಂತಾರೆ, ಇವತ್ತಿಂದ ಸರಿಯಾಗಿ ನಾವು ಒಂದೊಂದು ಪ್ಲ್ಯಾನ್ ಹಾಕ್ಕೊಂಡು ಸರಿಯಾಗಿ ಓದಿದ್ರೆ ಏನಾಗುತ್ತೆ, ಕೆಲಸ ಆಗ್ತದೆ ರೀ. ಇಲ್ಲಾಂದ್ರೆ ಕೆಲಸ ಆಗಂಗಿಲ್ಲ. ಅದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ, ಇವತ್ತು 2 ಪ್ರಿಪೋಸಿಷನ್ನ ಹೇಳ್ತೀನಿ. ಇದಾದ ನಂತರ ನಾನು ಪ್ರಿಪೋಸಿಷನ್ ಟಾಪಿಕನ್ನು ಇಲ್ಲಿಗೆ ಕ್ಲೋಸ್ ಮಾಡ್ತಾಯಿದ್ದೀನಿ. ಹಾಗೆ ಪಾರ್ಟ್ಸ್ ಆಫ್ ಸ್ಪೀಚ್ ಒಳಗೆ ನಮ್ಮ ಉಳಿದಿದ್ದು 2ಪ್ಪ ಅಂದ್ರೆ ಕಂಜಕ್ಷನ್ ಮತ್ತು ಇಂಟರ್ಜೆಕ್ಷನ್ ಅನ್ನೋದು 2 ಉಳಿತಾವ. ಅವೆರಡನ್ನೂ ಕೂಡ ಏನು ಮಾಡೋಣಪ್ಪ ಅಂತಾರೆ, ಕಂಜಕ್ಷನ್ ಇಂಟರ್ಜೆಕ್ಷನ್ 2 ಸೇರಿ ಒಂದು ವಿಡಿಯೋದೊಳಗಡೆ ನಾವು ಮುಗಿಸ್ತೀವಿ. ಅದಾದ ನಂತರ ಮುಂದೆ ಕ್ವಶನ್ ಪೇಪರನ್ನು ನಾವು ಏನು ಮಾಡೋಣಪ್ಪ ಅಂದ್ರೆ ಡಿಸ್ಕಷನ್ ಮಾಡ್ತಾ ಹೋಗೋಣ. ಇವತ್ತಿನ ಏನಪ್ಪ ಅಂತಾರೆ ಟಾಪಿಕ್ ಬಗ್ಗೆ ಮಾತಾಡೋಣ. ಇವತ್ತಿನ ಟಾಪಿಕ್ ಏನಪ್ಪ ಅಂತಾರೆ, ಆಲ್ಮೋಸ್ಟ್ ಹೆಚ್ಚಾಗಿ ನಮ್ಮೆಲ್ಲರಿಗೂ ಸಮಸ್ಯೆ ಆಗ್ತಿರ್ತಕ್ಕಂಥ ಪ್ರಿಪೋಸಿಷನ್ಗಳು ಯಾವಪ್ಪ ಅಂದರೆ, ಒಂದು ಅಂಡರ್, ಎರಡನೇದು ಬಿಲೋ. ಎರಡೂದ್ರ ಅರ್ಥ ಏನಪ್ಪ ಅಂದ್ರೆ ಕೆಳಗನ ರೀ. ಅಂಡರ್ ಅಂದ್ರೆ ಕೆಳಗೆ, ಬಿಲೋ ಅಂದ್ರೆ ಕೆಳಗೆ. ಈ ಅಂಡರ್ ಎಲ್ಲಿ ಬಳಸಬೇಕು, ಆಮೇಲೆ ಬಿಲೋ ಎಲ್ಲಿ ಬಳಸಬೇಕು ಅನ್ನೋದ್ರ ಬಗ್ಗೆ ನಾವೇನು ಮಾಡ್ಬೇಕಾಗಿತ್ತಪ್ಪ ಅಂದ್ರೆ ಭಾಳಷ್ಟು ದೀರ್ಘವಾಗಿ ಚರ್ಚೆ ಮಾಡೋಕ್ಕೆ ನಮಗೆ ಈಗ ಟೈಮ್ ಇಲ್ಲ. ಸೊ ನಮಗೇನಾಗಬೇಕಾಗೈತಿ, ಅಂಡರ್ ಎಲ್ಲಿ ಬಳಸಬೇಕು ಮತ್ತು ಬಿಲೋ ಎಲ್ಲಿ ಬಳಸಬೇಕು. ಬಹಳಷ್ಟು ಸಿಚುವೇಶನ್ಗಳು ಬರ್ತಾವೆ. ಅವನ್ನೆಲ್ಲ ನಾವು ವಿಚಾರ ಮಾಡೋಕ್ಕಿಂತನೂ ಮೇನಾಗಿ ನಮಗೆ ಇದರೊಳಗೆ ಏನು ಬರ್ತಾವಲ್ಲ ರೀ, ಪ್ರಶ್ನೆ ಪತ್ರಿಕೆಗಳಲ್ಲಿ ಏನು ಬರ್ತಾವಲ್ಲ ಅವುಗಳ ಬಗ್ಗೆ ಸ್ವಲ್ಪ ಎಷ್ಟು ಪಾಯಿಂಟ್ ನೆನಪಿಟ್ಕೊಂಡ್ರೆ ಸಾಕು ಅನ್ನೋದ್ರ ಬಗ್ಗೆ ನಾನು ಇವತ್ತು ಹೇಳ್ತೇನೆ. ಮೊದಲೇದು ಯಾವುದಪ್ಪ ಅಂತಂದರೆ ಅಂಡರ್. ಅಂಡರ್ ಅಂದರೆ ಏನಪ್ಪ ಅಂದರೆ ಕೆಳಗೆ. ಆದರೆ ಅಂಡರ್ ಅನ್ನೋದು ಹೆಂಗೆ ಕೆಳಗೆ ಬಳಸ್ಬೇಕಪ್ಪ ಅನ್ನೋದನ್ನು ನಾನು ಹೇಳ್ತೀನಿ, ಎಲ್ಲೆಲ್ಲಿ ಅಂಡರ್ನ ಬಳಸಬೇಕು ಅಂತೇಳಿ. ಸುಮಾರು ಒಂದು 3 ಸಿಚುವೇಶನ್ಗಳನ್ನ ನೀವು ನೆನಪಿಟ್ಕೊಳ್ರಿ. ಮೊದಲನೇ ಸಿಚುವೇಶನ್ ಯಾವುದಪ್ಪ ಅಂತಾರೆ, ಫಿಸಿಕಲ್ ಪೊಸಿಷನ್ ಅಂತೇಳಿ. ಈ ಹಿಂದೆ ಫಿಸಿಕಲ್ ಪೊಸಿಷನ್ ಯಾರ್ಯಾರಿಗೆ ಭೇಟಿಯಾಗಿತ್ತು? ಕಳೆದ ವಿಡಿಯೋದೊಳಗೆ ಭೇಟಿಯಾಗೈತಿ ನೀವು ಫಿಸಿಕಲ್ ಪೊಸಿಷನ್ ಅನ್ನೋದು. ಫಿಸಿಕಲ್ ಪೊಸಿಷನನ್ನು ಯಾವಾಗ ಹೇಳಿದ್ವಿ ನಾವು? ಓವರ್ ಹೇಳುವಾಗ ಹೇಳಿದ್ವಿ, ಹೌದಾ? ಆ ಓವರ್ ಹೇಳುವಾಗ ಫಿಸಿಕಲ್ ಪೊಸಿಷನ್ ಏನು ಹೇಳಿದ್ನಿಲ್ಲ, ಅದ ಸೇಮ್ ಪೊಸಿಷನ್ ಇಲ್ಲಿ. ಫಿಸಿಕಲ್ ಪೊಸಿಷನ್ ಅಂದರೆ ಏನಪ್ಪ ಅಂತಾರೆ, ಒಂದು ವಸ್ತುವನ್ನು ಮತ್ತೊಂದು ವಸ್ತು ಪೂರ್ತಿಯಾಗಿ ಕವರ್ ಮಾಡಿರಬೇಕು. ಆ ವಸ್ತುವಿನ ಕೆಳಗೆ ಬೇರೆ ವಸ್ತು ಐತಿ ಅನ್ನೋದನ್ನ ಹೇಳಬೇಕಾದಾಗ, ಉದಾಹರಣೆಗೆ, ದ ಕ್ಯಾಟ್ ಈಸ್ ಸ್ಲೀಪಿಂಗ್ ಅಂಡರ್ ದ ಬೆಡ್. ದ ಕ್ಯಾಟ್ ಈಸ್ ಸ್ಲೀಪಿಂಗ್ ಅಂಡರ್ ದ ಬೆಡ್ ಅಂದರೆ ನಿಮ್ಮ ಪಲಂಗದ ಕೆಳಗೆ ಏನಾಗೈತಿ, ಬೆಡ್ ಏನಾಗೈತಿ, ಕ್ಯಾಟ್ ಮಣಿಗೈತಿ. ಆ ಪಲಂಗದ 4 ಕಾಲುಗಳು ನೆಲಕ್ಕತ್ಯಾವ, ಹೌದಾ? 4 ಕಾಲುಗಳು ನೆಲಕ್ಕತ್ಯಾವ ಅಂದ್ರೆ ಅದು ಪೂರ್ತಿ ಕವರ್ ಮಾಡೈತದ. ಏನನ್ನ? ಬೆಕ್ಕ. ಮ್ಯಾಗಿಂದ ನೋಡ್ರೆ ಬೆಕ್ಕ ಕಾಣಂಗಿಲ್ಲ ರೀ, ಡೈಗಿ ನೋಡ್ಬೇಕು, ಹೌದಿಲ್ಲ? ಡೈಗಿ ನೋಡಿದ್ರೆ ಬೆಕ್ಕ ಕಾಣ್ತದ, ಮ್ಯಾಗಿಂದ ನೋಡ್ರೆ ಬೆಕ್ಕ ಕಾಣಂಗಿಲ್ಲ. ಹಂಗೆ ಪೂರ್ತಿಯಾಗಿ ಕವರ್ ಮಾಡಿದ. ಹಂಗೆ ಕವರ್ ಮಾಡಿರ್ತಕ್ಕಂಥ ಫಿಸಿಕಲ್ ಪೊಸಿಷನ್ ಹೇಳಬೇಕಾದಾಗ ಅಂದ್ರೆ ನೀವು ಹೇಳೋ ವಸ್ತು ಏನಿರಬೇಕು, ಪೂರ್ತಿ ಕವರ್ ಮಾಡಿರ್ತಕ್ಕಂಥ ಪೂರ್ತಿ ಕವರ್ ಮಾಡಿರ್ತಕ್ಕಂಥ ವಸ್ತುವಿನ ಕೆಳಗೆ ನೀವು ಹೇಳ್ತಕ್ಕಂಥ ವಸ್ತು ಇರಬೇಕು, ಅಥವಾ ಒಂದು ನಾಮಪದ ಇರಬೇಕು. ಉದಾಹರಣೆಗೆ ನಮಗೆ ಈಗ ಬೆಕ್ಕು, ನಾವು ಹೇಳ್ತಾ ಇರೋ ವಸ್ತು ಯಾವುದು? ಬೆಕ್ಕು. ಅಥವಾ ಆ ಬೆಕ್ಕು ಎದ್ರ ಕೆಳಗೈತಿ ಅಂತ ಹೇಳಕತ್ತೀವಿ ನಾವು? ಬೆಡ್ ಕೆಳಗೈತಿ ಅಂತ ಹೇಳಕತ್ತೀವಿ. ಅಂದಾಗ ಬೆಡ್ ಏನು ಮಾಡಿರಬೇಕು? ಬೆಕ್ಕನ್ನು ಪೂರ್ತಿಯಾಗಿ ಕವರ್ ಮಾಡಿದೆ. ಈ ರೀತಿಯಾಗಿರ್ತಕ್ಕಂಥ ಸಿಚುವೇಶನ್ ಒಳಗಡೆ ನಾವು ಏನನ್ನು ಬಳಸ್ತೀವಿ? ಅಂಡರ್ ಬಳಸ್ತೀವಿ. ಇದು ಮೊದಲನೇದು ಯಾವುದ್ರಿ? ಫಿಸಿಕಲ್ ಪೊಸಿಷನ್ ಅಂತಕ್ಕಂಥದ್ದು. ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೇನೆ ನೋಡ್ರಿ. ಐ ವೋರ್ ಎ ಜಾಕೆಟ್, I wore a t-shirt
ಅಂಡರ್ ದ ಜಾಕೆಟ್. ನೋಡ್ರಿ ನಿನ್ನೆ ಹೇಳ್ಬೇಕಾದಾಗ ಓವರ್ ಹೇಳ್ಬೇಕಾದಾಗ ಏನು ಮಾಡಿದ್ವಿ ನಾವು, ಐ ವೇರ್ ಅ ಜಾಕೆಟ್ ಓವರ್ ದ ಶರ್ಟ್ ಅಂತ ಹೇಳಿದ್ವಿ. ಅಂದರೆ ಶರ್ಟ್ನ ಮೇಲೆ ನಾನು ಏನು ಮಾಡಕತ್ತೀನಿ, ಜಾಕೆಟ್ ಹಾಕೊಳಕತ್ತೀನಿ ಅಂತ. ಓವರ್ ಅಂದಾಗ ಶರ್ಟನ್ನು ಪೂರ್ತಿ ಕವರ್ ಮಾಡ್ಬೇಕಾಗಿದ್ದು ಯಾವುದು, ಜಾಕೆಟ್. ನಾವು ಜಾಕೆಟ್ ಬದಲು ಮಾತಾಡಕತ್ತಿದ್ವಿ. ಈಗ ಜಾಕೆಟ್ ಏನು ಮಾಡಕತ್ತೈತಿ, ಜಾಕೆಟ್ದ ಕೆಳಗೆ ನಾನು ಏನು ಹಾಕೊಂಡೀನಿ ಅನ್ನೋದು ಹೇಳ್ಬೇಕಾಗಿತ್ತು. ಅಂದ್ರೆ ಜಾಕೆಟ್ ಪೂರ್ತಿ ಯಾವುದನ್ನ ಕವರ್ ಮಾಡೈತೆ ಅದ್ರ ಕೆಳಗೆ ಇರ್ತಕ್ಕಂಥದ್ದನ್ನು ನಾವು ಎಣಿಕೆ ನೋಡಿದಾಗ ಗೊತ್ತಾಗತ್ತೆ ಶರ್ಟ್, ಮುಂದಿನ ನೋಡಿದಾಗ ಜಾಕೆಟ್ ಮಾತ್ರ ಕಾಣ್ತದೆ. ಹಿಂಗೆ ಪೂರ್ತಿ ಕವರ್ ಮಾಡಿರ್ತಕ್ಕಂಥ ಫಿಸಿಕಲ್ ಪೊಸಿಷನ್ ಬಗ್ಗೆ ಹೇಳ್ಬೇಕಾದಾಗ ನಾವೇನು ಮಾಡ್ತೀವಪ್ಪ ಅಂತಾರೆ, ಅಂಡರನ್ನು ಬಳಸ್ತೀವಿ. ಹೀಗೆ ನೀವು ಸುಮಾರು ಎಕ್ಸಾಂಪಲ್ಗಳನ್ನ ಏನು ಮಾಡ್ಬೋದು, ಬರಿಬೋದು ರೀ. ಟೇಬಲ್ ಬಡ್ಡಿಯಾಗಿ ಇಟ್ಟಿರ್ತಕ್ಕಂಥ ಬಾಲ್ ಬಗ್ಗೆ ಬರಿಬೋದು, ಗಿಡದ ಬಡ್ಡಿಯಾಗಿ ಬಿದ್ದಿರ್ತಕ್ಕಂಥ ಹಣ್ಣಿನ ಬಗ್ಗೆ ಬರಿಬೋದು. ನೋಡ್ರಿ ಫ್ರೂಟ್ ಗಿಡದ ಬಡ್ಡಿಗೆ ಬಿದ್ದಿರ್ತೈತೆ ರೀ, ಅದ್ರ ಮ್ಯಾಗ ಗಿಡ ಏನಾಗಿರ್ತಪ್ಪ ಅಂತಾರೆ, ಪೂರ್ತಿ ಕವರ್ ಆಗಿರ್ತದೆ. ಗಿಡದ ಮ್ಯಾಗಿಂದ ನೋಡ್ರಿ ಕೆಳಗೆ ಬಿದ್ದಿರ್ತಕ್ಕಂಥ ಕಾಯಿ ಕಾಣಂಗಿಲ್ಲ, ಹಿಂಗೆ ಆರ್ಡರ್ ನೋಡ್ರೆ ಕಾಣ್ತದೆ ರೀ. ಸೊ ಇಂಥ ಒಂದು ಸಿಚುವೇಶನ್ಗಳಲ್ಲಿ ನಾವೇನು ಬಳಸ್ತೀವಿ, ಅಂಡರನ್ನು ಬಳಸ್ತೀವಿ. ಇನ್ನು ಎರಡನೇದು ಯಾವುದಪ್ಪ ಅಂತಾರೆ, ಏಜ್ ಮತ್ತು ಕ್ವಾಂಟಿಟಿ ಹೇಳುವಾಗ. ಏಜ್ ಮತ್ತು ಕ್ವಾಂಟಿಟಿ ಹೇಳುವಾಗ ಏಜ್ ಮತ್ತು ಕ್ವಾಂಟಿಟಿ ಹೇಳುವಾಗ ಹೆಂಗೆ ಬಳಸ್ತೀವಿ? ಏಜ್ ಅಂದರೆ ವಯಸ್ಸು, ಕ್ವಾಂಟಿಟಿ ಅಂದ್ರೆ ಏನು ರೀ, ಪರಿಮಾಣ. ಇವೆರಡು ಹೇಳುವಾಗ ನಾವು ಬಳಸ್ತೀವಿ. ಹೆಂಗೆ ಬಳಸ್ತೀವಿ, ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡ್ರಿ. ಯು ಮಸ್ಟ್ ಬಿ ಅಂಡರ್ 18 ಟು ಎಂಟರ್. ನೋಡ್ರಿ, ನಿನ್ನ ಏಜ್ ಏನಿರಬೇಕು, 18 ವರ್ಷದ ಒಳಗೆ ಇರಬೇಕು. ಅಂದ್ರೆ ಮಕ್ಕಳಿಗಾಗಿ ಕೆಲವೊಂದಿಷ್ಟು ಏನಿರ್ತಾವಪ್ಪ ಅಂತಾರೆ, ಸಾಮಾನುಗಳು ಆಟಿಕೆಗಳನ್ನ ಮಾಡಿರ್ತಾರೆ, ಅಲ್ಲಿ ಹೋಗಿ ಆಟ ಆಡ್ಬೇಕಪ್ಪ ಅಂತಾರೆ, ನಿನ್ನ ವಯಸ್ಸು 18 ಒಳಗೆ ಇರಬೇಕು ಅಂತ ಹೇಳುವಾಗ ನೀವೇನು ಬಳಸ್ತೀರಿ, ಅಂದ್ರೆ ಏಜನ್ನು ಕೆಳಗಡೆ ಹೇಳುವಾಗ. ಅಲ್ಲಿ ಓವರ್ ಬಳಸುವಾಗ, ಏಜ್ ಹೆಚ್ಚಿಗೆ ಹೇಳುವಾಗ ನಾವೇನು ಬಳಸ್ತಿದ್ವಿ, ಓವರ್ ಬಳಸ್ತಾ ಇದ್ವಿ. ಹಾಗೆ ಕ್ವಾಂಟಿಟಿನೂ ಕೂಡ ಹಾಗೆ ರೀ. ಹೆಂಗಪ್ಪ ಅಂದ್ರೆ, ಯು ಕ್ಯಾನ್ ಲಿಫ್ಟ್ ದ ಡಂಬಲ್ಸ್ ಅಂಡರ್ 20 kg. ಅಂದ್ರೆ ನೀ ಡಂಬಲ್ ಎಬ್ಸಾಕತ್ತದಿಪ್ಪ, ಈಗ ಬಂದದಿ ಹೊಸದಾಗಿ ಏನು ಮಾಡಕತ್ತದಿ, ನೀನು ಜಿಮ್ ಹೊಡ್ಯಾಕತ್ತದಿ. ಕಡಿಮೆ ಅಂದ್ರೆ ನೀ ಏನು ಮಾಡ್ಬೇಕು, 20 kg ಕೆಳಗಿನೂ ಏನು ಎತ್ತಬೇಕು, ಡಂಬಲ್ಸನ್ನು ಎತ್ತಬೇಕು ಅಂತ ಹೇಳ್ಬೇಕಾದಾಗ ನಾವು ಅಂಡರನ್ನು ಬಳಸ್ತೀವಿ. ಇಲ್ಲಿ ಎರಡು ಅದು ರೀ, ಒಂದು ಫಿಸಿಕಲ್ ಪೊಸಿಷನ್, ಇನ್ನೊಂದು ಏನಪ್ಪ ಅಂತಾರೆ, ಏಜ್ ಆ್ಯಂಡ್ ಕ್ವಾಂಟಿಟಿಯನ್ನು ಹೇಳುವಾಗ. ಇನ್ನು ಮೂರನೇದು ಯಾವುದಪ್ಪ ಅಂತಾರೆ, ಅಥಾರಿಟಿ ಆ್ಯಂಡ್ ಕಂಟ್ರೋಲ್. ಅಥಾರಿಟಿ ಆ್ಯಂಡ್ ಕಂಟ್ರೋಲ್ ಅಂದ್ರೆ ಹೆಂಗೆ? ಅಥಾರಿಟಿ ಅಂದ್ರೆ ಏನ್ರಿ, ಅಧಿಕಾರ. ಕಂಟ್ರೋಲ್ ಅಂದ್ರೆ ಏನ, ಅದ್ರ ಮ್ಯಾಗ ಇರ್ತಕ್ಕಂಥ ಸ್ವಾಧೀನತ್ವ. ಈ ಸ್ವಾಧೀನತ್ವವನ್ನು, ಅಧಿಕಾರವನ್ನು ಅಂದ್ರೆ ಅದ್ರ ಬಗ್ಗೆ ಹೇಳ್ಬೇಕಾದಾಗ, ಅಂದ್ರೆ ಹೆಂಗಪ್ಪ ಅಂತಾರೆ, ಅಧಿಕಾರದ ಕೆಳಗೆ ಅಂತ ಹೇಳ್ಬೇಕಾದಾಗ ಮತ್ತು ಸ್ವಾಧೀನತ್ವದ ಕೆಳಗೆ ಅಂತ ಹೇಳ್ಬೇಕಾದಾಗ ಏನು ಮಾಡ್ತೀವಿ, ಅಂಡರ್ ಬಳಸ್ತೀವಿ. ಅಲ್ಲಿ ಓವರ್ ಅಂತ ಬಳಸ್ಬೇಕಾದಾಗ ಏನು ಬಳಸ್ತಿದ್ವಿ, ಅದಕ್ಕೆ ಕಂಪ್ಯಾರಿಸನ್ ಮಾಡ್ಕೊಡ್ರಿ. ನೆಕ್ಸ್ಟ್ ನೋಡ್ರಿ, ಈಗ ಇದ್ರದ ಎಕ್ಸಾಂಪಲ್ ಹೇಳ್ತಾನೆ ನೋಡ್ರಿ, ಅಥಾರಿಟಿ ಹೇಳ್ತಾನೆ ನೋಡ್ರಿ. ಸಿ ಈಸ್ ಅಂಡರ್ ಅ ಲಾಟ್ ಆಫ್ ಪ್ರೆಷರ್ ಆಫ್ ವರ್ಕ್. ಅವಳು ಏನಾಗ ಹೇಳಪ್ಪ ಅಂತಾರೆ, ಒಟ್ಟ ವರ್ಕ್ ಪ್ರೆಷರ್ ಕೆಳಗದಾಳ್ರಿ, ಭಾಳ ಪ್ರೆಷರ್ ಐತಿ ಮ್ಯಾಗ. ಅದೇನು ವರ್ಕ್ ಅತ್ಲಿ ಅದ್ರ ಪ್ರೆಷರ್ ಅಕ್ಕಿ ಮ್ಯಾಗ ಐತಿ ಅಂತ ಹೇಳ್ಬೇಕಾದಾಗ, ಅಕ್ಕಿ ಅದ್ರ ಕೆಳಗದಾಳ ಅಂತ ಹೇಳ್ಬೇಕಾದಾಗ, ಅಕ್ಕಿ ಮ್ಯಾಲ ಐತಿ ಅಂತ ಹೇಳ್ಬೇಕಾದಾಗ ಓವರ್ ಬಳಸ್ತೀವಿ. ಆ ವರ್ಕ್ ಪ್ರೆಷರ್ ಕೆಳಗಡೆ ಐಕಿದಾಳ ಅಂತ ಹೇಳ್ಬೇಕಾದಾಗ ನಾವು ಏನು ಬಳಸ್ತೀವಿ, ಅಂಡರ್ ಬಳಸ್ತೀವಿ. ನೆಕ್ಸ್ಟ್ ನೋಡ್ರಿ, ದೇ ವರ್ಕ್ಸ್ ಅಂಡರ್ ದ ಕ್ರೂಯಲ್ ಮ್ಯಾನೇಜರ್. ಆ ಕ್ರೂರ ಮ್ಯಾನೇಜರ್ ಏನಂದ್ರೆ ಅವನ ಕೈ ಕೆಳಗೆ ಇವ್ರು ಕೆಲಸ ಮಾಡ್ತಾರ್ರಿ. ಕೈ ಕೆಳಗೆ ಅಂತ ಹೇಳ್ಬೇಕಾದಾಗ, ಅವನ ಕೆಳಗೆ ಕೆಲಸ ಮಾಡ್ತಾರೆ ಅಂತ ಹೇಳ್ಬೇಕಾದಾಗ ನಾವು ಏನು ಬಳಸ್ತೀವಿ, ಅಂಡರನ್ನು ಬಳಸ್ತೀವಿ. ಇಲ್ಲಿ ಒಂದು ಮೈಂಡ್ದಾಗ ಇರ್ಬೇಕ್ರಿ, ಏನಪ್ಪ ಅಂತಂದ್ರೆ ನಾವು ಆ್ಯಂಟೋನಿಮ್ಸ್ ಹೇಳುವಾಗ, ಅಂದ್ರೆ ವಿರುದ್ಧಾರ್ಥಕ ಪದಗಳನ್ನ ಹೇಳುವಾಗ, ಓವರ್ ಇತ್ತಂದ್ರೆ ಅದ್ರ ವಿರುದ್ಧ ಪದ ಏನ್ರಿ, ಅಂಡರ್. ಓವರ್ ಇತ್ತಂದ್ರೆ ಅದ್ರ ವಿರುದ್ಧ ಪದ ಏನ್ರಿ, ಅಂಡರ್. ಯಾಕೆ ಹೇಳ್ರಿ, ಈಗೇನು ಅಂಡರ್ಕೇನು ನೀವು ರೂಲ್ಗಳು ನೋಡಕತ್ತಿರಲ್ಲ, ಫಿಸಿಕಲ್ ಪೊಸಿಷನ್, ಅಥಾರಿಟಿ, ಏಜ್ ಆ್ಯಂಡ್ ಕ್ವಾಂಟಿಟಿ, ಹಿಂದಿನ ವಿಡಿಯೋ ತೆಗೆದು ನೋಡ್ರಿ, ಓವರ್ಗೂ ಕೂಡ ಸೇಮ್ ರೂಲ್ ಅದಾವ್ರಿ. ಫಿಸಿಕಲ್ ಪೊಸಿಷನ್ದಾಗ ಹೇಳ್ತೀವಿ, ಏಜ್ ಆ್ಯಂಡ್ ಕ್ವಾಂಟಿಟಿ ಆ್ಯಂಡ್ ನಂಬರ್ದೊಳಗೆ ಹೇಳ್ತೀವಿ, ಅಥಾರಿಟಿ ಕಂಟ್ರೋಲ್ಸು ಕೂಡ ಅದಕ್ಕೆ ಹೇಳ್ತೀವಿ, ಅದರೊಳಗೆ ಹೇಳ್ತೀವಿ. ಸೊ ಹಿಂಗಿದ್ದಾಗ ನಾವು ಇವೆರಡನ್ನೂ ಕಂಪ್ಯಾರಿಸನ್ ಮಾಡ್ಕೋಬೇಕ್ರಿ. ಅದನ್ನ ಮ್ಯಾಲಿದ್ದಾಗ ಬಳಸ್ಕೊಳ್ತೀವಿ, ಇದನ್ನ ಕೆಳಗಿದ್ದಾಗ ಬಳಸ್ಕೊಳ್ತೀವಿ. ಇದಾದ ನಂತರ ಬರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಬಿಲೋ.
ಆ್ಯಸ್ ಇಟ್ ಈಸ್ ಸೇಮ್ ಅಬೋವ್ ಎಲ್ಲೆಲ್ಲಿ ಬಳಸ್ತಿದ್ದಿರಲಿ ಅಲ್ಲೆಲ್ಲೆಲ್ಲ ಬಿಲೋ ಬರ್ತೈತಿ. ಅದು ಮ್ಯಾಲೆ ಬರ್ತೈತಿ, ಇದು ಕೆಳಗೆ ಬರ್ತೈತಿ. ಒಂದನೇದು ಹೇಳ್ತೀನಿ ನೋಡ್ರಿ, ವರ್ಟಿಕಲ್ ಪೊಸಿಷನ್. ವರ್ಟಿಕಲ್ ಪೊಸಿಷನ್ ಅಂದ್ರೆ ಗೊತ್ತೈತ್ರಿ, ಕಡ ಪೊಸಿಷನ್ದೊಳಗೆ ಹೇಳುವಾಗ ಹೆಂಗೆ ಹೇಳ್ತೀರಿ ನೋಡ್ರಿ. ಒಂದು ಕಂಪಾರ್ಟ್ಮೆಂಟ್ ಐತ್ರಿ, ಅಂದ್ರೆ ಒಂದು ಅಪಾರ್ಟ್ಮೆಂಟ್ ಐತ್ರಿ. ಆ ಅಪಾರ್ಟ್ಮೆಂಟ್ದೊಳಗೆ ಏನು ಮಾಡಿರ್ತಾರೋ, ಮ್ಯಾಗಿನ 3ನೇ ಫ್ಲೋರ್ದಾಗ ಒಬ್ಬಿರ್ತಾರ, ನೀವು 2ನೇ ಫ್ಲೋರ್ದಾಗ ಅದ ಅಂತ ಹೇಳ್ಬೇಕಾಗಿರ್ತೈತಿ. ಕಾಂಟ್ಯಾಕ್ಟ್ ಇಲ್ಲ ನಿಮಗೆ, ವಿದೌಟ್ ಕಾಂಟ್ಯಾಕ್ಟ್ ಇರ್ತೈತಿ. ಒಬ್ರಿಗೊಬ್ರು ಟಚ್ ಇರಂಗಿಲ್ಲ, ನಡು ಫ್ಲೋರ್ ಅದಾವ, ನೀವು ಕೆಳಗಿದಾರಿ ಅವ್ರು ಮ್ಯಾಗ ಅದಾರ ಅಂತ ಹೇಳ್ಬೇಕಾಗೈತಿ. ಹೇಳ್ಬೇಕಾದ ಹೆಂಗೆ ಹೇಳ್ತೀರಿ, ಅವರ್ ಅಪಾರ್ಟ್ಮೆಂಟ್ ಈಸ್ ಬಿಲೋ ದೇರ್ಸ್. ಅವರ ಮ್ಯಾಲ ಅದಾರು, ನಾವು ಕೆಳಗದೀವಿ. ಅವ್ರ ಅಪಾರ್ಟ್ಮೆಂಟ್ ಏನಪ್ಪ ಅಂತಾರೆ, ಅವ್ರ ಅಪಾರ್ಟ್ಮೆಂಟ್ಗಿಂತನೂ ನಮಗೆ ಕೆಳಗಿನ ಅಪಾರ್ಟ್ಮೆಂಟ್ದಾಗ ನಾವು ಅದೇವು ಅಂತ ಹೇಳ್ಬೇಕಾದಾಗ ಬಿಲೋ ಬಳಸ್ತೀವಿ. ಇಲ್ಲಿ ಏನೈತ್ರಿ, ವರ್ಟಿಕಲ್ ಪೊಸಿಷನ್ ಅಂದರೆ ಇದು ವಿದೌಟ್ ಕಾಂಟ್ಯಾಕ್ಟ್ ರೀ. ಇನ್ನು ಎರಡನೇದು ಏನು ಬರ್ತದಪ್ಪ ಅಂತಾರೆ, ಮೆಜರ್ಮೆಂಟ್ಸ್ ಲೆವೆಲ್ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಅಂತೇಳಿ. ಮೆಜರ್ಮೆಂಟ್ ಮಾಡುವಾಗ ಲೆವೆಲ್ಗಳನ್ನ ಹೇಳುವಾಗ ಮತ್ತು ಸ್ಟ್ಯಾಂಡರ್ಡ್ಸ್ಗಳನ್ನ ಹೇಳುವಾಗ ನಾವೇನು ಮಾಡ್ತೀವಿ, ಬಿಲೋವನ್ನು ಬಳಸ್ತೀವಿ. ಒಂದು ಎಕ್ಸಾಂಪಲ್ ಏನಪ್ಪ ಅಂತಾರೆ, ದ ಟೆಂಪ್ರೇಚರ್ ಈಸ್ ಡ್ರಾಪ್ಡ್ ಬಿಲೋ 0 ಡಿಗ್ರಿ ಸೆಲ್ಸಿಯಸ್. ನೋಡ್ರಿ, 0 ಡಿಗ್ರಿ ಸೆಲ್ಸಿಯಸ್ಗಿಂತನೂ ಏನಾಗೈತಿ, ಕೆಳಗೆ ಇಳ್ದೈತಿ ರೀ. ಏನು ಇಳ್ದೈತಿ, ಟೆಂಪ್ರೇಚರ್ ಕೆಳಗೆ ಇಳ್ದೈತಿ. ಸೊ ಅದ್ರ ಲೆವೆಲ್ ಇರಬೇಕಾಗಿತ್ತು, 0 ಡಿಗ್ರಿಗಿಂತ ಮ್ಯಾಗ ಇರಬೇಕಾಗಿತ್ತು. ಅದನ್ನು ಬಿಟ್ಟು ಲೆವೆಲ್ ಕೆಳಗೆ ಇಳ್ದೈತಿ ಅನ್ನೋದನ್ನು ಹೇಳುವಾಗ ನಾವು ಬಿಲೋವನ್ನು ಬಳಸಿದ್ದೀವಿ. ಹಾಗೆ ಬಿ ಪಿ ಹೇಳುವಾಗೂ ಕೂಡ ಬಿ ಪಿ ಲೋ ಆಗೈತೆ ಅನ್ನುವಾಗ ದೇರ್ ಬಿ ಪಿ ಈಸ್ ಡ್ರಾಪ್ಡ್ ಬಿಲೋ 120 ಅಂತ ಹೇಳ್ತೀವಿ, ಇಲ್ಲ 90 ಅಂತ ಹೇಳ್ತೀವಿ, 80 ಅಂತ ಹೇಳ್ತೀವಿ. ಅಲ್ಲಿಯೂ ಕೂಡ ನಾವು ಬಿಲೋವನ್ನು ಬಳಸ್ತೀವಿ. ನೋಡ್ರಿ, ತಲೆಗೆ ಇಟ್ಕೊಳ್ರಿ, ಅಬೋವ್ ಎಲ್ಲೆಲ್ಲಿ ಹೇಳಿದೇವಲ್ಲ ಅಲ್ಲೆಲ್ಲ ಬಿಲೋ ಬರ್ತದ, ಓವರ್ ಎಲ್ಲೆಲ್ಲಿ ಹೇಳಿದೇವಲ್ಲ ಅಲ್ಲೆಲ್ಲ ಅಂಡರ್ ಬರ್ತದ. ಸಿಂಪಲ್ ಲಾಜಿಕ್, ಭಾಳ ಟೆನ್ಷನ್ ತೊಗೊಳಂಗಿಲ್ಲ. ಒಂದು ತಿಳಿತಾರ ಮತ್ತೊಂದು ತಿಳಿತೈತ್ರಿ. ಹಿಂಗೆ ಕಂಪ್ಯಾರಿಸನ್ ಮಾಡಿ ಕಲ್ತ್ರನ ಒಂದು ಕಲ್ತರ ಮತ್ತೊಂದು ಕಲ್ತಂಗೆ ಆಕತ್ರಿ. ಇಲ್ಲಪ್ಪ ಅಂದ್ರೆ ನಮ್ಗೆ ಕಲಿಯಾಕೆ ಆಗೋದಿಲ್ಲ ರೀ. ಡೇ ಎಲ್ಲಿರ್ತದೆ ಅಲ್ಲಿ ನೈಟ್ ಇರ್ತೈತೆ ಅಂತ ತಿಳ್ಕೊಂಬಿಡ್ಬೇಕ್ರಿ. ನೆಕ್ಸ್ಟ್ ನೋಡ್ರಿ, ಮೂರನೇದು ಯಾವುದಪ್ಪ ಅಂದ್ರೆ ರಿಟರ್ನ್ ರೆಫರೆನ್ಸಸ್. ಗೊತ್ತಾತಿಲ್ರಿ, ರಿಟರ್ನ್ ರೆಫರೆನ್ಸಸ್ ಅಬೋವನ್ನು ನಾವು ಪ್ರೀವಿಯಸ್ ರೆಫರಲ್ ಟೆಕ್ಸ್ಟ್ಸ್ ಅಂತ ಹೇಳಿದ್ವಲ್ರಿ. ಹಂಗೆ ಇಲ್ಲಿ ರಿಟರ್ನ್ ರೆಫರೆನ್ಸಸ್ ಅಂದ್ರೆ ಹೆಂಗಪ್ಪ ಅಂತಾರೆ, ಸಾಲ್ವ್ ದ ಪ್ರಾಬ್ಲಮ್ ಗಿವನ್ ಬಿಲೋ ಅಂತ ಹೇಳ್ತೀವಿ ನಾವು. ಕೆಳಗೆ ಕೊಟ್ಟಿರ್ತಕ್ಕಂಥ ಸಮಸ್ಯೆಯನ್ನು ಬಿಡಿಸಿರಿ, ಗಿವನ್ ಬಿಲೋ, ಕೆಳಗಿನ ಸಮಸ್ಯೆಯನ್ನು ಬಿಡಿಸ್ರಿ ಅಂತೇಳಿ. ಸೊ ಇಲ್ಲಿ ಮೂರಾದು ರೀ, ಒಂದು ವರ್ಟಿಕಲ್ ಪೊಸಿಷನ್, ಎರಡನೇದು ಮೆಜರ್ಮೆಂಟ್ಸ್ ಲೆವೆಲ್ ಆ್ಯಂಡ್ ಸ್ಟ್ಯಾಂಡರ್ಡ್ಸ್, ಮೂರನೇದು ರಿಟರ್ನ್ ರೆಫರೆನ್ಸಸ್. ಇನ್ನು ಲಾಸ್ಟ್ ನಾಲ್ಕನೇದು ಯಾವುದಪ್ಪ ಅಂದ್ರೆ ರ್ಯಾಂಕಿಂಗ್ಸ್. ರ್ಯಾಂಕ್ ಹೇಳುವಾಗ ಕೂಡ ನಾವು ಏನು ಮಾಡ್ತೀವಿ, ಅವನಕ್ಕಿಂತನೂ ಕೆಳಗಿನ ರ್ಯಾಂಕ್ ಅಂದ್ರೆ ಪ್ರೊಫೆಷನ್ಗಳನ್ನ ಹೇಳ್ಬೇಕಾದಾಗ ನೋಡ್ರಿ, ಹೆಡ್ ಮಾಸ್ಟರ್ ಕೈ ಕೆಳಗೆ ಸಹ ಶಿಕ್ಷಕರು ಕೆಲಸ ಮಾಡ್ತಾರಂತ ಹೇಳ್ಬೇಕಾದಾಗ, ಅಥವಾ ಒಬ್ಬ ಸರ್ಜೆಂಟ್ ಇದ್ದವ ಜನರಲ್ ಕೆಳಗೆ ಕೆಳಗೆ ಕೆಲಸ ಮಾಡ್ತಾನಂತ ಹೇಳುವಾಗ ನಾವು ಏನು ಮಾಡ್ತೀವಿ, ಬಿಲೋವನ್ನು ಬಳಸ್ತೀವಿ. ಅಂದರೆ ಅವ್ರ ಕೇಡ್ರ್ ಬಗ್ಗೆ ಹೇಳ್ಬೇಕಾದಾಗ ಆ ಸರ್ಜೆಂಟ್ ರ್ಯಾಂಕ್ಸ್ ಬಿಲೋ ಜನರಲ್ ಅಂತೇಳಿ. ನೋಡ್ರಿ, ಅವ ಸರ್ಜೆಂಟ್ ಇದ್ದವ ಹೆಂಗಪ್ಪ ಅಂತಂದ್ರೆ ಜಸ್ಟ್ ಜನರಲ್ಕಿಂತನೂ ಕೆಳಗಿನ ರ್ಯಾಂಕ್ ಅವಂದ ಅಂತಕ್ಕಂಥದ್ದು. ಅಂದ್ರೆ ಹೆಡ್ ಕಾನ್ಸ್ಟೇಬಲ್ ರ್ಯಾಂಕ್ಸ್ ಬಿಲೋ ದ ಎಸ್ ಐ ಕೆಳಗಡೆ ಅವನ ರ್ಯಾಂಕ್ ಬರ್ತದ ಅಂತ ಹೇಳ್ತಕ್ಕಂಥದ್ದು. ಈ ಅಷ್ಟು ನಾವು ಇಲ್ಲಿವರೆಗೆ ನಾವು ಏನು ಮಾಡಿದ್ವಪ್ಪ ಅಂದ್ರೆ 7 ನಿಯಮಗಳನ್ನ ನೋಡಿದ್ವಿ. ಈ 7 ನಿಯಮಗಳನ್ನ ಸರಿಯಾಗಿ ಬರ್ಕೊಳ್ರಿ, ನೋಟ್ ಡೌನ್ ಮಾಡ್ಕೊಳ್ರಿ. ನೋಡ್ರಿ, ಅಲ್ಲಿಂದ ಇಲ್ಲಿ ತನಕ ನಾನು ಸೀರಿಯಲ್ ಆಗಿ ಬರಾಕತ್ತೀನಿ. ಆರ್ಟಿಕಲ್ ಆಯಿತು, ಆರ್ಟಿಕಲ್ ಆದ ನಂತರ ಪ್ರಿಪೋಸಿಷನ್ ಆಯಿತು, ಪ್ರಿಪೋಸಿಷನ್ ಆದ ನಂತರ ನಾವೇನು ನೆಕ್ಸ್ಟ್ ಪಾರ್ಟ್ದೊಳಗೆ ಏನು ಮಾಡ್ತೀವಪ್ಪ ಅಂದ್ರೆ ಟೆನ್ಸಸ್ ಬಗ್ಗೆ ಮಾತಾಡ್ತೀವಿ. ಟೆನ್ಸಸ್ ಆದ ನಂತರ ಡೈರೆಕ್ಟೆಡ್ ಸ್ಪೀಚ್ ಆಗ್ತದೆ, ಅದಾದ ನಂತರ ಆ್ಯಕ್ಟಿವ್ ವೈಸ್ ಪ್ಯಾಸಿವ್ ವೈಸ್ ಹೇಳ್ತದೆ. ಹಂಗೆ ಸಣ್ಣಾಗಿ ಒಂದೊಂದಾಗಿ ಹೋಗೋಣ. ಇದ್ರ ಮಧ್ಯೆ ನಡುವೆ ಬೇರೆ ಬೇರೆ ಕಾನ್ಸೆಪ್ಟ್ಗಳನ್ನ, ಆಮೇಲೆ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸ್ತಾ ಹೋಗೋಣ. ಇವತ್ತಿಗೆ ಪ್ರಿಪೋಸಿಷನ್ಗಳನ್ನು, ಇನ್ನೂ ಯಾವುದಾದ್ರೂ ಪ್ರಿಪೋಸಿಷನ್ ಯಾರಿಗಾದ್ರೂ ಸಮಸ್ಯೆ ಇದ್ದರೆ ಏನು ಮಾಡಿರಿ, ಈ ಥರ ಹಾಕ್ರಿ ಅದ್ರಾಗ ಕಮೆಂಟ್ ಬಾಕ್ಸ್ ಒಳಗೆ. ಅದನ್ನು ಈ ರೆಗ್ಯುಲರ್ ಕ್ಲಾಸ್ ಏನು ಬಿಡಾಕತ್ತೀವಲ್ಲ ಇದ್ರ ಜೊತೆಗೆ ಮತ್ತೊಂದು ಅದರ ಸಲುವಾಗಿ ಸಪ್ರೇಟ್, ಅಂದರೆ ಈಗ ನಮಗೆ ಟೈಮ್ ಇಲ್ಲ ಅಂತಲೇ ಒಂದೊಂದು ದಿನಕ್ಕೆ 2 ವಿಡಿಯೋ ಹಾಕುವಂಥ ವಿಚಾರನೂ ನಾವು ಮಾಡಾಕತ್ತೀವಿ. ಅದಕ್ಕೆ ದಯಮಾಡಿ ನಮಗೂ ಅನುಕೂಲ ಆಗ್ತದೆ, ನಿಮಗೂ ಅನುಕೂಲ ಆಗ್ತದೆ, ಎಲ್ಲರೂ ಕೂಡಿ ಕಲಿತಾ ಹೋಗೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋಗೆ ವಿದಾಯವನ್ನು ಹೇಳ್ತಾ ಇದ್ದೀನಿ. ಹೋಗುವಾಗ ಎಲ್ಲರೂ ಏನು ಮಾಡ್ರಪ್ಪ ಅಂದ್ರೆ ಲೈಕ್ ಮಾಡೋದು ಮರಿಬೇಡ್ರಿ, ಕಮೆಂಟ್ ಹಾಕೋದು ಮರಿಬೇಡ್ರಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಜೊತೆಗೆ ನಿಮ್ಮ ಗೆಳೆಯರಿಗೆ ನಮ್ಮ ಕ್ಲಾಸ್ ಬಗ್ಗೆ ಹೇಳೋದು ಮರಿಬೇಡ್ರಿ ಅಂತ ಹೇಳ್ತಾ ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ.